ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಕೋರಿ ಆರೋಪಿ ಅನುಕುಮಾರ್ ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆರೋಪಿ ಅನುಕುಮಾರ್ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಬೆಂಗಳೂರು 57ನೇ ಸೆಷನ್ಸ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇವತ್ತು ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ. ಪ್ರಕರಣದ A7 ಆರೋಪಿ ಅನುಕುಮಾರ್ ಅಲಿಯಾಸ್ ಅನು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ನಿವಾಸಿ ಅನುಕುಮಾರ್ ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾನೆ. ಈತ ಈಗ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾನೆ. ಇವತ್ತು ಜಾಮೀನಿನ ಅರ್ಜಿ ವಿಚಾರಣೆ ನಡೆಯುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, 75 ದಿನಗಳು ಸರಿಸುಮಾರಾಗಿ ಕಳೆದು ಹೋಯಿತು. ಈಗ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಪವಿತ್ರ, ಯಾವ ಆಧಾರದ ಮೇಲೆ ಅಥವಾ ಯಾವ ಗ್ರೌಂಡ್ಸ್ ಮೇಲೆ ಈಗ ಜಾಮೀನಿಗೆ ಅರ್ಜಿಯನ್ನ ಹಾಕಿರೋದು? ಇನ್ನು ಚಾರ್ಜ್ ಶೀಟ್ ಸಬ್ಮಿಟ್ ಆಗಿಲ್ಲ, ಹಾಗೂ ಮೊದಲೇ ಜಾಮೀನು ಸಿಗುವಂತ ಸಾಧ್ಯತೆಗಳು ಇದೆಯಾ? ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಏನೇನಿದೆ? ಅಶ್ವಿನಿ, ಏನಂತ ಹೇಳಿದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಜೈಲಿನಲ್ಲಿರುವಂತಹ ಆರೋಪಿಗಳ ಪೈಕಿ ಅನುಕುಮಾರ್ ಅವರು ಮೊದಲಿಗೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ, ಅವರ ಪರ ವಕೀಲರಾಗಿರುವಂತವರು. ಯಾಕಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಅನುಕುಮಾರ್ ಅವರ ಪಾತ್ರವನ್ನ ಬಹಳಷ್ಟು ಸ್ಪಷ್ಟವಾಗಿ ನಮೂದನ್ನ ಮಾಡಿರುವಂತದ್ದು. ನಟ ಧನ್ವೀರ್ ಅವರ ಅಭಿಮಾನಿಯಾಗಿರುವಂತಹ ಅನುಕುಮಾರ್ ಅವರು ರೇಣುಕಾಸ್ವಾಮಿಯನ್ನ ಕಾರ್ನಲ್ಲಿ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಚಿತ್ರದುರ್ಗದ ಏನು ಒಂದು ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಆಗಿದ್ದಾನೆ ರಾಘವೇಂದ್ರ ಅವರಿಗೂ ಕೂಡ ಒಡನಾಟ ಇರುತ್ತೆ. ಆ ಸಂದರ್ಭದಲ್ಲಿ ಆತ ಕೂಡ ಇಲ್ಲಿ ಮೆನ್ಷನ್ ಮಾಡ್ತಾನೆ, ಅಂದ್ರೆ ದರ್ಶನ್ ಅನ್ನ ನೋಡೋದಕ್ಕೆ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ, ಸೊ ಆ ಸಂದರ್ಭದಲ್ಲಿ ನೀನು ಕೂಡ ನಟ ಧನ್ವೀರ್ ಅವ್ರನ್ನ ಭೇಟಿ ಆಗ್ಬೋದು ಅಂತ ಹೇಳಿ ಆತನನ್ನ ಹೇಳಿದಾಗ ಆತ ಕೂಡ ಸಹಜವಾಗಿಯೇ ಧನ್ವೀರ್ ಅನ್ನ ಮೀಟ್ ಮಾಡಬೇಕು ಅಂತ ಹೇಳಿ ಕಾರಲ್ಲಿ ಬರುವಂತ ಕೆಲಸವನ್ನ ಮಾಡ್ತಾರೆ. ಬಂದಂತ ವೇಳೆಯಲ್ಲಿ ಕೂಡ ಆತ ಏನು ಅನುಕುಮಾರ್ ಏನಿದ್ದಾನೆ ಪಟ್ಟಣಗೆರೆ ಶೆಡ್ ಒಳಗಡೆ ಕೂಡ ಹೋಗಿರೋದಿಲ್ಲ. ಹಲ್ಲೆ ಆದ ನಂತರ ಕೂಡ ಆತನಿಗೆ ವಿಚಾರ ಗೊತ್ತಿರೋದಿಲ್ಲ. ಮೃತದೇಹನ ವಿಲೇವಾರಿ ಮಾಡುವಂತ ಸಂದರ್ಭದಲ್ಲೂ ಕೂಡ ಆತನಿಗೆ ವಿಚಾರವನ್ನು ಗೊತ್ತಿರೋದಿಲ್ಲ ಅಂತ ಹೇಳಿ ಅವರ ಪರ ವಕೀಲರು ಸ್ಪಷ್ಟವಾಗಿ ಕೂಡ ಇದರಲ್ಲಿ ನಮೂದು ಮಾಡಿರೋದ್ರಿಂದಾಗಿ ಆತನಿಗೆ ಜಾಮೀನನ್ನು ಕೂಡ ಕೊಡಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅದಾದ ನಂತರ ಏನು ಅನುಕುಮಾರ್ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಅವರ ತಂದೆಯು ಕೂಡ ಹೃದಯಾಘಾತದಿಂದ ಸಾವಾಗಿದ್ರು ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಹಾಗಾಗಿ ಅವರಿಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಲ್ಲಿ ಯಾವುದೇ ರೀತಿಯಾದಂತಹ ಶಾಮೀಲಿಲ್ಲ, ಅವರಿಗೆ ಜಾಮೀನನ್ನು ಕೊಡಬೇಕು ಅಂತ ಹೇಳಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇವತ್ತು ಅವರ ಒಂದು ಜಾಮೀನು ಅರ್ಜಿ ಕೂಡ ವಿಚಾರಣೆಗೆ ಬರುವಂತದ್ದು. ಆದ್ರೆ ಈಗಾಗಲೇ ಏನು ಚಾರ್ಜ್ ಶೀಟ್ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಿಲ್ಲ. ಕೆಲವೊಂದು ಎವಿಡೆನ್ಸ್ಗಳಿಗಾಗಿ ಕೂಡ ವೆಯ್ಟ್ ಮಾಡ್ತಾರೆ ಹಿನ್ನೆಲೆಯಲ್ಲಿ. ಸೊ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ನಂತರ ಅವರ ಜಾಮೀನು ಅರ್ಜಿ ವಿಚಾರಣೆ ಕೂಡ ಬರುವಂತದ್ದು. ಅಂದ್ರೆ ಬಹುತೇಕ ತಿರಸ್ಕಾರ ಆಗುವ ಸಾಧ್ಯತೆಗಳು ಕೂಡ ಇದೆ. ಇನ್ನು ಪ್ರಕರಣದ ಪ್ರಮುಖ ಆರೋಪಿ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಅವರಿಗೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಪರ ರೇನಿ ಸ್ಟಾಬಿನ್ ಆಗಿರುವಂತಹ ಅವರ ವಕೀಲರು ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅಂತ ಹೇಳಿದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಎವಿಡೆನ್ಸ್ಗಳು ಕೂಡ ಬಂದಿರೋದ್ರಿಂದಾಗಿ ಈ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ ಅವರಿಗೆ ಜಾಮೀನು ಕೊಡಬೇಕಂತೇಳಿ ಅವರ ಜಾಮೀನು ಅರ್ಜಿಯನ್ನು ಕೂಡ ಇನ್ನು 2 ದಿನಗಳ ನಂತರ ವಿಚಾರಣೆಗೆ ಬರುವಂತದ್ದು. ಬಹುತೇಕ ಇವರ ಅರ್ಜಿ ಏನು ಒಂದು ತಿರಸ್ಕಾರ ಆಗುವ ಸಾಧ್ಯತೆಗಳು ಇದ್ರೂ ಕೂಡ ಈಗ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಏನು ಅವರ ವಕೀಲರು ಅರ್ಜಿಯನ್ನು ಸಲ್ಲಿಸಿರುವಂತದನ್ನಲ್ಲಿ ಗಮನಿಸಬೇಕಾಗುತ್ತೆ. ಅಶ್ವಿನಿ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.